ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ. ಜಾನಿ ಬೇಗ ಊಟ ತಗೊಂಬನ್ನಿ, ನಂಗೆ ಹಸ್ವಾಗ್ತಿದೆ. ಬಂದೆ. ಅದೆಷ್ಟು ಟೆನ್ಷನ್ ಕೊಡ್ತೀಯಾ? ಅಡುಗೆ ಮಾಡೋದು ಎಷ್ಟು ಕಷ್ಟ ಅಂತ ಗೊತ್ತಾ ನಿನಗೆ? ಗಂಡಸಾಗಿ ಅದ್ರ ಕಷ್ಟ ಏನು ಅಂತ ನನಗೆ ಗೊತ್ತು. ಜಾನಿ ಇದನ್ ಊಟನ ವಿಷನ? ನಿಮ್ ಕೈಲಿ ಅಡ್ಗೆ ಮಾಡಕ್ ಆಗಿಲ್ಲ ಅಂದ್ರೆ ಹೇಳ್ಬಿಡಿ, ನಾ ಬೇರೆ ಯಾರನ್ನಾದ್ರೂ ನೋಡ್ಕೋತೀನಿ. ನೋಡ್ಕೋ ಅಡ್ಗೆ ಮಾಡೋಕು ಬೇರೆಯವ್ರು ನೋಡ್ಕೋ. ಹಾಗೆ ಮನೇಲಿರೋಕು ಬೇರೆಯವ್ರು ನೋಡ್ಕೋ. ಏನ್ರಿ ಮಾತಾಡ್ತಿದ್ದೀರಾ? ತಿನ್ನೇನು ಮಧು, ನಾನ್ ನಿನ್ ಗಂಡ. ಯಾವತ್ತಾದ್ರೂ ನನಗೆ ಮರ್ಯಾದೆ ಕೊಟ್ಟಿದ್ಯಾ? ಯಾವಾಗ ನೋಡಿದ್ರು ಜಾನಿ ತಿಂಡಿ ರೆಡಿನಾ, ಜಾನಿ ಊಟ ರೆಡಿನಾ, ಜಾನಿ ಬಟ್ಟೆ ಒಗದ್ರಾ, ಜಾನಿ ಪಾತ್ರೆ ತೊಳೆದ್ರ ಅಂತಿರ್ತೀಯ. ಅದಕ್ಕೆ ಹೇಳೋದು, ದುಡಿಯೋ ಹೆಂಗ್ಸ್ನ ಮದ್ವೆ ಆದ್ರೆ ಗಂಡ್ಸಿನ ಪಾಡು ಕಡಿಯೋ ಕುರಿತರ ಅಂತ. ಹಲೋ ಮಾವು ಕನ್ನಟ, ನಿಮ್ ಕೈಲಿ ಅಡ್ಗೆ ಮಾಡಕ್ ಆಗಿಲ್ಲ ಅಂದ್ರೆ ನಾ ಬೇರೆ ಏನಾದ್ರು ಅರೇಂಜ್ ಮಾಡ್ಕೋತೀನಿ. ನೀವ್ ಪಾಪ ಟೈಮಿಗೆ ಸರಿಯಾಗಿ ಊಟ ಮಾಡಿ. ಗಂಡ್ಸಿನ ಜೇಬಲ್ ಒಂದು ದಾಣೆ ಇಲ್ಲ ಅಂದ್ರೆ ಅರಮನೆಲಿದ್ರು ವೇಸ್ಟ್. ಅಮ್ಮೆ ಪುಟ್ಮಲಿ, ನಿಮ್ಮ ಆಡ್ರ ಮುದ್ದೆ ನೋಡ್ತಾ ಇದ್ರೆ ನೀರಲ್ಲಿ ಒದ್ದೆ ಆಗಿರೋ ಹುಡುಗಿ ತರ ಕಾಣ್ತಾ ಇದೆ. ಅಮ್ಮೆ ಪುಟ್ಮಲಿ, ನಾ ಎವ್ಳದ ಹಂಗೇನ ಕಮ್ಮೆ, ನೀವು ಮಾಡ್ರ ಮುದ್ದೆ ಶಾನೆ ಪಸಂದ್ ಆಗದ ಎಂದಿ. ಅದ್ಯಾನೇ ಆಗ್ಲಿ, ನಾನ್ ಮಾಡಿರೋ ಮುದ್ದೆ ಯಾವ್ಯಾವ್ದು ಹುಡುಗಿಗೆ ಪಂಪರ್ ಮಾಡ್ಬೇಡಿ. ಅದು ಪಾಪ್ಕರ್ ಅಲ್ಲ ಕಮ್ಮೆ, ಕಂಪೇರ್. ಹಿಡಿದ್ರಿ ಚಾಡ, ಅದನ್ನೇ ಮಾಡ್ಬೇಡಿ. ಈಗ ಹಿಂಗೆ ಮಾತಾಡ್ತಾ ನಿಂತಿದೆ ಇಲ್ಲ, ನಾನು ಉಣ್ಣಾಕ್ ಬಿಟ್ಟಯ ಮೊದ್ಲೇ ನಂಗೆ ಒಟ್ಟಷ್ಟು ಹೊಟ್ಟೆ ಒಳಗೆ ಗೊದ್ದ ಪುಟ್ಟಂಗ ಆಗದೆ. ಅಡಿಗೆ ಮಾಡಿರೋದು ನೀವು ಊಟ ಮಾಡ್ಲಿ ಅಂತ ತಾನೇ ಮಾಡಿ. ಅಮ್ಮೆ ಪುಟ್ಮಲಿ, ಈಗ ಯಾನಮ್ಮೆ ಅದು ನಿನ್ಗೆ ಅಡುಗೆ ಮಾಡಕ್ ಇಷ್ಟ ಇಲ್ಲ ಅಂದ್ರೆ ಹೋಗ್ಬಿಡು, ಮಾಡ್ಲೇಬೇಡ. ಪಾಪಣ್ಣ ಪುಡ್ತೂನಿ ಅಂತ ಮಾತು ಅಂತ ಆಡಿರಿ. ಇನ್ನೇನಮ್ಮೆ, ಇದೇನ್ ಸಾರ ಇಲ್ಲ ಮೆಣಸಿಕಾಯಿನ ಮಿಕ್ಸಿ ಒಳಗೆ ಹಾಕೊಂಡು ಹಂಗೆ ತಿರುಗಿಸ್ಬಿಟ್ಟು ನೀರಾಗಿ ಬಗ್ಗಿಸ್ಬಿಟ್ಟಿದೆ. ಈ ಪಾಟಿ ಖಾರ ತಿಂದ್ರೆ ನನ್ನ ಯೌವನದ ಗತಿ ಅನ್ನಬೇಕು. ಇತ್ತೀಚೆಗೆ ಯಾಕೋ ನಿನಗೆ ನನ್ನ ಮೇಲೆ ಅಷ್ಟು ಕಷ್ಟ ಕಂಬಿಡು. ಇಷ್ಟ ಇಲ್ಲ ಅಂದ್ರೆ ಹೋಗ್ಬಿಡು, ನಾನು ಬೇರೆಯವ್ರು ನೋಡ್ಕೊತೀನಿ. ಪಾಪಣ್ಣ ನೀವು ನನ್ನ ಬಿಟ್ಟು ಬ್ಯಾರೆಯವ್ರನ್ನ ನೋಡ್ಕೊಂಡಾರೆ. ಮಾತು ಫೋನ್ ಎತ್ಕೊಂಡ್ರೆ ಎದ್ಕೊಂಡ್ಬಿಟ್ಟನ ಅವಾಗ. ಕಣ್ಣೀರ ಧಾರೆ ಇದೇಕೆ ಇದೇಕೆ. ಇನ್ನೇನ್ ಕೂಸು, ಯಾವಾಗ ನೋಡಿದ್ರು ವೈ ವೈ ಅಂತ ಅಳ್ತಾನೆ ಇರ್ತೀಯ. ಅದೇನು ಅಂತ ಹೇಳ್ಬಿಟ್ಟು ಅಳ್ಬಾರ್ದಾ? ಅದು ಅದು ನಮ್ಮ ಬಾಬಣ್ಣ. ಏನಂತೆ ದನಕಾಯವನ್ಗೆ? ಅದು ನಮ್ಮ ಬಾಬಣ್ಣ. ಅಯ್ಯೋ, ಆ ಬಾಬಣ್ಣ ನಿನ್ ಗಂಡನೇ ಅಂತ ಗೊತ್ತು, ಮುಂದಕ್ಕೆ ಹೇಳು. ಅದು ನಮ್ಮ ಬಾಬಣ್ಣ ನನ್ನ ಪುಟ್ಟು ಬೇರೆ ಯಾವನ್ನ ನೋಡ್ಕೊಂಡಾರಂತೆ. ಏನ ಬೇರೆ ಯಾರನ್ನ ನೋಡ್ಕೊಂಡನಂತ? ಆ ದನಕಾಯನ ಫೋನ್ ಕೊಡು. ದನಕಾಯವ್ರೆ ತಕೊಳ್ಳಿ ಫೋನು. ಬಾಬಣ್ಣ ತಕೊಳ್ಳಿ ಫೋನು. ಅಮ್ಮ ಪುಟ್ಮಲಿ, ನೀನು ಫೋನ್ ಮಾಡಕ್ಕೆ ಬೇರೆ ಯಾರು ಸಿಕ್ಕಲ್ವೊಮ್ಮೆ. ಮಾತೆತ್ತರ ಮೆಲ್ಲಿಗೆ ಹಾಕಿಸ್ಬಿಟ್ಟು ನನ್ನ ಎಸಿಟ್ ಮಾಡ್ಬಿಡ್ತಿದೆ. ಅತ್ಯವ್ವ ಎವಳವೆ ಏನ್ ಮಾಡ್ತಾ ಇದೆ? ನಾನ್ ಏನಾರ ಮಾಡ್ಕೋತೀನಿ, ಅದೆಲ್ಲ ನಿನ್ಗೆ ಯಾಕೆ? ಲೇ ದನಕಾಯವನೆ, ಏನ್ಲಾ ನನ್ ಸೊಸೆ ತವ ಬೇರೆ ಯಾರನ್ನು ನೋಡ್ಕೋತೀನಿ ಅಂದ್ಯಂತೆ? ಅಯ್ಯೋ ಅದ ಅಯ್ಯ ಬಿಡವ, ಸುಮ್ನೆ ಆಟಗೋಳಿ ಮಾಡಿದೆ ಕಣ. ಮೊದ್ಲು ಅಟ್ಟಿಲಿರೋ ಹಸುಕ್ ಮೇವಾಕು, ಆಮ್ಯಾಕ್ ಬೇರೆದ್ರ ಬಗ್ಗೆ ಯೋಚನೆ ಮಾಡುವಂತೆ. ಅದೇನೋ ಹೇಳ್ತಾರಲ್ಲ, ಉಣ್ಣಕ್ ಗತಿ ಇಲ್ಲ ಅಂದ್ರು ಉಣ್ಣಕ್ ಬೆಳ್ಳಿ ತಟ್ಟೆನೇ ಬೇಕು ಅಂದ್ರಂತೆ. ಹಂಗಾಯ್ತು ನಿನ್ ಕತೆ. ಮರುವಾದಿಯಿಂದ ನನ್ ಸೊಸೆನ ಚಂದಾಗ ನೋಡ್ಕೋ, ಇಲ್ಲ ಅಂದ್ರೆ ನಿನ್ ಲಂಗು ಲಗಾಮನ ಕಟ್ಟು ಮಾಡ್ಬಿಡ್ತೀನಿ. ಆಯ್ತು ಬಿಡವ, ಯಾನೇನ ಅವಳು ಎದುರಿಸ್ಬೇಡ, ಚಂದಾಗ ನೋಡ್ಕೊತೀನಿ. ಹಂಗ್ ಬಾ ದಾರಿಗೆ. ಈಗ ಮಡಗು ಫೋನು. ನಂತವನೇ ವರ್ಷ ಕೊಡ್ತಾವ. ಅಮ್ಮೆ, ಅದು ಯಾಕಮ್ಮಿ ಸಣ್ಣದು ಎಷ್ಟು ಜೀವ ತಿಂದಿ? ಒಂದೇ ಸರ್ ತಲೆ ಮೇಲೆ ಕಲ್ಲೆ ತಾಕ್ಬಿಡು. ಅಮ್ಮೆ ಪುಟ್ಮಲಿ, ನಾ ಯಾನು ಮಾಡಿದೆ ಅಂತ ನನಗೆ ಹಿಂಗೆ ಮಾಡಿದಮ್ಮೆ. ನೀವು ಮಾಡಿರೋ ಸಾರು ಚೆಂದಾಗಿಲ್ಲ ಅನ್ನಪ್ಪ. ಅಷ್ಟಕ್ಕೆ ನಮ್ಮ ಅವನಿಗೆ ಫೋನ್ ಮಾಡ್ಬಿಟ್ಟು ನನಗೆ ಬ್ಯಾನಿಸ್ಬಿಡದ. ಎಣ್ಣೆಕ ಕಣ್ಣೀರು ಹಾಕ್ಬಿಟ್ರೆ ಸಾಕು, ತಪ್ಪೆಲ್ಲ ಗಂಡ ಇಕ್ಕಳ್ದೆ. ಅವ್ರ ಕಣ್ಣೀರಿಗಿರೋ ಬೆಲೆ ನಮ್ಮ ಬೇವ್ರಿಗಿಲ್ಲ.
ಪುಟ್ಮಲ್ಲಿ ಅವರೇ ಯಾಕೆ ತಲೆ ಮೇಲೆ ಕೈ ಎತ್ಕೊಂಡು ಕೂತಿದ್ದೀರಾ? ಯಾರಾದರೂ ಏನಾದರೂ ಅಂದ್ರ ಹೇಳಿ. ಏನು ಅಂತ ಹೇಳಿ ಚಂದನ್ ಅವ್ರೆ, ನಮ್ಮ ಬಾಬನಿಗೆ ನಾನು ಯಾವ ಕೆಲಸ ಮಾಡೋದು ಇಷ್ಟ ಆಗಲ್ಲ ಅನ್ನಿ. ನಮ್ಮ ಮಧುನು ಅಷ್ಟೇ ಪುಟ್ಮಲ್ಲಿ ಅವರೇ, ಅವಳಿಗೆ ನಾನು ಏನು ಕೆಲಸ ಮಾಡಿದ್ರು ಇಷ್ಟ ಆಗ್ತಿಲ್ಲ. ಅಲ್ಲ, ಗಂಡಸಾಗಿ ಮನೆ ಕೆಲಸ ಎಲ್ಲ ನಾನೇ ಮಾಡಿ ಅಡುಗೆ ಮಾಡಿ ಬಡಿಸಿದ್ರೆ ಬಾಯಿ ಮುಚ್ಕೊಂಡು ತಿನ್ನೋದು ಬಿಟ್ಟು ನಿಮ್ಗೆ ಅಡುಗೆನೇ ಮಾಡಕ್ ಬರಲ್ಲ, ನಾನು ಬೇರೆ ಯಾರನ್ನಾದ್ರೂ ನೋಡ್ಕೊತೀನಿ ಅಂತಾಳೆ. ಚಂದನ್ ಅವ್ರೆ, ನಮ್ಮ ಬಾಬಣ್ಣನೂ ಅಷ್ಟೇ ನಾನು ಮಾಡಿರೋ ಅಡುಗೆ ಚಂದಾಗಿಲ್ಲ ಅಂತ ಬಾಯಿಗೆ ಬಂದಂಗೆ ಬೈದು ನಾನು ಯಾರನ್ನಾದ್ರೂ ನೋಡ್ಕೊತೀನಿ ಅಂದ್ಬಿಟ್ರು. ಪುಟ್ಮಲ್ಲಿ ಅವರೇ, ಅಷ್ಟಕ್ಕೆಲ್ಲ ಯಾಕೆ ಬೇಜಾರು ಮಾಡ್ಕೊಳ್ತೀರಾ? ಅವ್ರು ಯಾರಾದ್ರೂ ನೋಡ್ಕೊಂಡ್ರೆ ನೋಡ್ಕೊಳ್ಳಿ ಬಿಡಿ, ನಿಮ್ಮನ್ನ ನೋಡ್ಕೊಳಕ್ ನಾನಿದ್ದೀನಲ್ಲ. ನಾವಿಬ್ರು ಸೇರಿ ಏನಾದ್ರು ಪ್ಲಾನ್ ಮಾಡೋಣ ಅಂದೆ. ಅದೇ ಯಾನ್ ಮಾಡೋದು ಅಂತ ಗೊತ್ತಾಯ್ತಿಲ್ಲ ಚಂದನ್ ಅವ್ರೆ. ಎಲ್ಲ ನಾನೇ ಹೇಳೋದಾದ್ರೆ ನೀವೇನು ಅರ್ಥ ಮಾಡ್ಕೋತೀರಾ? ನೀವೇನು ಅಂತ ನನಗೆ ಅಂಡರ್ಸ್ಟ್ಯಾಂಡ್ ಆಯ್ತಿಲ್ಲ. ಪುಟ್ಮಲ್ಲಿ ಅವರೇ, ಅಂಡರ್ಸ್ಟ್ಯಾಂಡ್ ಅಲ್ಲ ಅಂಡರ್ಸ್ಟ್ಯಾಂಡ್ ಹೇಳಿದ್ರಿ ಚಾಡ, ಅದೇ ಆಯ್ತಿಲ್ಲ. ಅದೇ ಯಾವಾಗ ತಾನೇ ಅರ್ಥ ಆಗಿದೆ ಅಂದೆ. ಪುಟ್ಮಲ್ಲಿ ಅವರೇ, ಒಂದು ಕೆಲಸ ಮಾಡೋಣ. ನಾನು ಅಡುಗೆ ಮಾಡಲ್ಲ, ನೀವು ಮನೇಲಿ ಅಡುಗೆ ಮಾಡಬೇಡಿ. ಗೌಡ್ರಿಗೂ ಅಡುಗೆ ಮಾಡಕ್ ಬರಲ್ಲ, ಮದುಗೂ ಅಡುಗೆ ಮಾಡಕ್ ಬರಲ್ಲ. ಒಂದಿನ ಉಪವಾಸ ಬಿದ್ದಿದ್ರೆ ಕಷ್ಟ ಏನು ಅಂತ ಗೊತ್ತಾಗುತ್ತೆ. ಚಂದನ್ ಅವ್ರೆ, ಪಾಪ ನಮ್ಮ ಬಾಬಣ್ಣನ ಉಪವಾಸ ಕೆಡು ಅಂದಿರಿಯಾ? ಪುಟ್ಮಲ್ಲಿ ಅವರೇ, ನೀವು ಪಾಪ ಗೀಪ ಅಂದ್ರೆ ಅವ್ರಿಗೆ ನಿಮ್ಮ ಬೆಲೆ ಗೊತ್ತಾಗಲ್ಲ. ನೋಡಿ, ನಾನು ಹೇಳ್ದಾಗ ಕೇಳೋದಾದ್ರೆ ಕೇಳಿ, ಇಲ್ಲ ಅಂದ್ರೆ ನಿಮ್ಮ ಬಾಬಣ್ಣನ ಹತ್ರ ಬೈಸ್ಕೊಳ್ಳಿ. ಇಲ್ಲ ಚಂದನ್ ಅವ್ರೆ, ನೀವು ಹೇಳ್ದಂಗೆ ಕೇಳ್ತೀನಿ. ಮಧುರ ಅವ್ರೆ, ಬನ್ನಿ ಬನ್ನಿ ಗೌಡ್ರೆ, ಕೂತ್ಕೊಳ್ಳಿ. ಯಾರು ಮಧುರ ಅವ್ರೆ, ಇಷ್ಟು ದಿನ ಬಂದೆಟ್ಗರಿ ಯಾಕೆ ಬಂದ್ರಿ ಅಂತ ಕೇಳೋರು ಇವತ್ತು ಆಧಾರ ಸತ್ಕಾರ ಮಾಡ್ತಾ ಇದ್ದಾರಿ, ಬೆಲ್ಲ ಕೊಟ್ಟರಿ. ಅಲ್ಲಿ ಏನು ವಿಶೇಷ ಅಂದ್ರಿ? ಗೌಡ್ರ, ಆ ವಿಷಯ ಎಲ್ಲ ಬಿಡಿ. ಬುಟ್ಟಿ ನಂಗೆ ತುಂಬಾ ಹಸ್ವಾಗ್ತಿದೆ. ಪುಟ್ಮಲ್ಲಿ ಅವ್ರು ಏನ್ ಅಡ್ಗೆ ಮಾಡಿದ್ದಾರೆ? ಯಾಕೆ ಮಧುರ ಅವ್ರೆ, ಆ ನಾಲ್ಕು ಕಣ್ಣಪ್ಪನವ್ರು ಯಾರು ಅಡ್ಗೆ ಮಾಡಿಲ್ವಾ? ಗೌಡ್ರ, ಆ ಜಾನಿಗೆ ಯಾವ ಕೆಲಸ ತಾನೇ ಸರಿಯಾಗಿ ಮಾಡಕ್ ಬರುತ್ತೆ? ಅದಕ್ಕೆ ಹೇಳ್ದದು, ನೀವು ಅಣ್ಣ ಅಪ್ಪನವ್ರು ಬಿಟ್ಟು ನನ್ನನ್ನು ಕಟ್ಕೊಳ್ಳಿ, ನಾನೆಲ್ಲ ಕೆಲಸನೂ ಚೆಂದಾಗಿ ಮಾಡ್ತೀನಿ ಅಂತ. ನಾನು ನೀನು ಒಂದಾದ ಮೇಲೆ ಹೀಗೇಕೆ ನೀ ದೂರ ಹೋಗುವೆ, ಮುತ್ತಲ್ಲೇ ನಿನ್ನ ಸಿಂಗಾರ ಮಾಡಿ ಕಣ್ತುಂಬ ನೋಡುವೆ. ಗೌಡ್ರೆ ಗೌಡ್ರೆ ಗೌಡ್ರೆ, ಏನ್ ಯೋಚನೆ ಮಾಡ್ತಿದ್ದೀರಾ? ಮಧುರ ಅವ್ರೆ, ಅಣ್ಣ ಅಪ್ಪನವ್ರಿಗೂ ಯಾವ ಕೆಲಸ ಮಾಡೋಕ್ಕೂ ಬರಲ್ಲ ಅಂದ್ರಲ್ಲ, ಅಡುಗೆ ಕೆಲಸ ಮಾಡೋಕ್ಕೂ ಬರಲ್ವಾ? ನೀವ್ ಹೀಗೆ ಮಾತಾಡ್ತಿರ್ತೀರಾ ಅಥವಾ ನಂಗೆ ಊಟ ತಂದ್ಕೊಡ್ತೀರಾ? ಮಧುರ ಅವ್ರೆ, ಆ ಪುಟ್ಮಲಿಗೆ ನೆಟ್ಟಿಗೆ ಅಡುಗೆನೂ ಮಾಡಕ್ಕೆ ಬರಲ್ಲ ಅನ್ನಿ. ಸಾರು ಮಾಡ್ತೀನಿ ಅಂತ ಮಿಕ್ಸಿಗೆ ಮೆಣಸಿಕಾಯಿ ಹಾಕ್ಬಿಟ್ಟು ತಿರುಗಿಸ್ಬಿಟ್ಟು ಸಾರು ಅಂತ ತಟ್ಟಕ್ಕೆ ತಂದು ಸುರಿದು ಬಿಟ್ಟ. ಅದನ್ನು ತಿನ್ಬಿಟ್ಟು ನನ್ನ ನಾಲ್ಗೆಲ್ಲ ಕೆಟ್ಟೋಗ್ಬಿಟ್ಟದೆ ನೋಡಿ. ಚೀ ಗೌಡ್ರೆ, ಬಾಯಿ ಮುಚ್ಚಿ. ನಾಗಿನಿ ತರ ನಾಲ್ಗೆ ಹಚ್ಚ ಹಾಕಿದ್ರೆ ನಂಗೆ ಭಯ ಆಗುತ್ತೆ. ಅದು ಯಾನೋ ಗೊತ್ತಿಲ್ಲ ಮಧುರ ಅವ್ರೆ, ಇತ್ತೀಚೆಗೆ ನೀವು ನನ್ನ ಬೈದ್ರುವ ಹೊಗಳ್ದಂಗೆ ಆಯ್ತದೆ. ನೀವೀಗ ತಿನ್ನಕ್ ತಂದು ಕೊಟ್ಟಿಲ್ಲ ಅಂದ್ರೆ ನಿಜವಾಗ್ಲೂ ಬೈದು ಮನೆಯಿಂದ ಆಚೆ ಹಾಕ್ತೀನಿ. ಮಧುರ ಅವ್ರೆ, ಪುಟ್ಮಲ್ಲಿ ಯಾನು ಮಾಡಿಲ್ಲ ಅನ್ನಿ, ಬೇಕಾರೆ ನನ್ನೇ ತಿನ್ಕಳಿ. ನಿಮ್ಮನ್ನ ತಿನ್ನಕ್ಕೆ ನೀವೇನು ಮುರಳಿ ಮಿಲ್ಟ್ರಿ ಹೋಟೆಲ್ ಚಿಕನ್ನ? ಮನೇಲಿ ಊಟ ಇಲ್ಲ ಅಂದ್ರೆ ಅಟ್ಲೀಸ್ಟ್ ಹೋಟೆಲಿಂದ ತಂದ್ಕೊಡಿ. ಆಯ್ತು ಮಧುರ ಅವ್ರೆ, ನೀವು ಕೇಳೋದೆಚ್ಚ, ನಾ ತಂದು ಕೊಡೋದೆಚ್ಚ. ತಕೊಂಬತ್ತೀನಿ, ಇಬ್ರು ಒಟ್ಟಿಗೆ ಕೂತ್ಕೊಂಡು ನಾವು ಹೋಗಿ. ಆಹಾ, ತಿಂತಿರೋದ್ ನೋಡು, ಒಳ್ಳೆ ಬಕಾಸುರಂತರ. ಮಧು, ಊಟನ ಹಸಿವಿಗೋಸ್ಕರ ತಿನ್ಬೇಕು, ಆಸೆಗೋಸ್ಕರ ತಿನ್ಬಾರ್ದು. ನೀನು ತಾನೇ ಹೇಳ್ತಿದ್ದು ನನ್ಗೆ ಅಡುಗೆನೆ ಮಾಡಕ್ ಬರಲ್ಲ ಅಂತ. ಈಗ ನೋಡು, ನಾನು ತಿಂತಲ್ವಾ? ನೀವ್ ಬಿಡಿ, ಉಪ್ಪು ಹುಳಿ ಖಾರ ಇಲ್ಲ ಅಂದ್ರೂ ತಿಂತೀರಾ. ಅದಕ್ಕೆ ನಿಮಗ್ 3 ಇಲ್ಲ ಅನ್ನೋದು. 3 ಇಲ್ವಾ? ರೋಷ ಮಾನ ಮರ್ಯಾದೆ. ಮಧು, ಇದ್ಯಾಕೋ ಜಾಸ್ತಿ ಆಯ್ತು ಅನಿಸ್ತಿಲ್ಲ? ಮತ್ತಿನ್ನೇನ್ ಜಾನಿ, ಹೆಂಡತಿ ಆದವಳು ಮನೆ ಅಡ್ಗೆ ರುಚಿಯಾಗಿಲ್ಲ ಅಂತ ಊಟ ಮಾಡಿಲ್ಲ. ಅಟ್ಲೀಸ್ಟ್ ಹೋಟೆಲಿಂದ ರುಚಿಯಾದ ಊಟ ತಂದ್ಕೊಡ್ಬೇಕು ಅನ್ಸಲ್ವಾ ನಿಮ್ಗೆ? ಅಯ್ಯೋ, ಕತ್ಗೆ ಗೊತ್ತು, ಕಸ್ತೂರಿ ವಾಸನೆ ಪುಡಿ ಮಧುರ ಅವ್ರೆ. ಮಧುರ ಅವ್ರೆ, ನಿಮ್ಗೋಸ್ಕರ ಫ್ರೈಡ್ ರೈಸ್ ತಂದಿನಿ, ನಿಮ್ಗೆ ಇಷ್ಟ ಅಂತ ಗೋಬಿನೂ ತಂದಿನಿ. ವಾವ್ ಗೌಡ್ರೆ, ನನ್ಗೇನ್ ಇಷ್ಟ ಅಂತ ನಿಮ್ ಒಬ್ರಿಗೆ ಗೊತ್ತು ನೋಡಿ. ತಗೊಳ್ಳಿ ತಗೊಳ್ಳಿ, ನೀವು ತಿನ್ನಿ. ಉಣ್ಬೇಕಾರೆ ಅಡ್ಡ ಯಾಕೂಡ ಬಂದೆ? ಗೌಡ್ರೆ, ರಾಕಿಗೂ ಹಸ್ವಾಗಿರ್ಬೇಕು. ರಾಕಿ, ನೀನೇ ತಿನ್ನು. ಐ ಡೋಂಟ್ ಲೈಕ್ ಇಟ್. ವೈರಿಂಗ್ ಮಾಸ್ಟ್ರೆ, ನೀವು ಕಾಗೆಗೆ ಒಂದು ಅಗಲು ಅನ್ನ ಹಾಕೋರಲ್ಲ ಅಂಥದ್ರಲ್ಲಿ ಮಧುರ ಬಾಬಿ ನನಗೆ ಕೊಟ್ಟಿದ್ದಾರೆ, ನಿಮ್ಮದಿಂತ ನಡುವಿನಲ್ಲಿ ಬಿರಿ. ಐ ಲೈಕ್ ಇಟ್. ಏನ್ ನಿನ್ನ ಪ್ರಾಬ್ಲಮ್ಮು? ಇದನ್ನೆಲ್ಲ ತಂದು ಕೊಟ್ರೆ ನಾನೇ ಬಾಯಿ ಮುಚ್ಕೊಂಡು ತಿನ್ನು.
ಓಕೆ, ನೀವು ಹೇಳಿದಾಗೆ ಮಾಡ್ತೇನೆ. ಆದರೆ ಬಾಯಿ ಮುಚ್ಕೊಂಡು ಹೇಗೆ ತಿನ್ನುವುದು ಅನ್ನೋದನ್ನು ನನಗೆ ಕಲಿಸ್ಕೊಡಿ. ಐ ಲೈಕ್ ಇಟ್. ಈಗ ಬಾಯಿ ಬಿಟ್ಟೆಲ್ಲ ತಿನ್ನು. ಬಾಯ್ ಜಾಣಿ ಬಾಯ್, ನೀವೆಂತದಕ್ಕೆ ಸುಮ್ಮನೆ ನಿಂತಿದ್ದೀರಾ? ನಿಮಗೆ ಫ್ರೈಡ್ ರೈಸ್ ಬೇಡವಾ? ಲೇ ಆಫ್ ಮೆಂಟ್ಲು, ನೀನು ತಿಂತಿದ್ಯಾ ತಾನೇ? ಸುಮ್ಮನೆ ತಿನ್ನು, ನನಗೆ ಟೆನ್ಷನ್ ಕೊಡಬೇಡ. ಅಡ ಕಲ್ಟಿವೇಟ್ರು ಹಸುಗಳು ಯಾಕೆ ತಿಂತಾವೆ ಹೇಳು? ಹುಲ್ಲು ಸೊಪ್ಪು. ಕರೆಕ್ಟಾಗಿ ಹೇಳ್ದ ಕಡ. ಹಸುಗಳು ಹುಲ್ಲು ಸೊಪ್ಪು ಮಾತ್ರ ತಿಂತವೆ, ಆದ್ರೆ ಮಸಾಲ ಹಾಕಿರೋ ಫ್ರೈಡ್ ರೈಸ್ನ ಸಿಂಹಗಳು ಮಾತ್ರ ತಿನ್ನೋದು. ಪುಟ್ಮಲ್ಲಿ ಅವರೇ, ನೀವಿಲ್ಲಿ ಅನ್ನ ಸಾಂಬಾರು ತಿಂತ ಕೂತಿರಿ, ಅಲ್ಲಿ ಗೌಡ್ರು ಗೀ ರೈಸ್ ತಿಂತಿದ್ದಾರೆ. ಚಂದನವ್ರೆ ಯಾನು ಹೇಳ್ತಾ ಇದ್ದೀರಿ? ಇದು ಪುಟ್ಮಲ್ಲಿ ಅವರೇ, ನಾನು ಹೇಳ್ತಿರೋದು ನಿಜ. ನೀವಷ್ಟೇ ನಮ್ ಬಾಬಣ ಅನ್ನೋದು, ಆದ್ರೆ ಅವರು ನಿಮ್ ಬಗ್ಗೆ ಸ್ವಲ್ಪನೂ ಯೋಚನೆ ಮಾಡದೆ ಮಧು ಜೊತೆ ಕೂತ್ಕೊಂಡು ಗೀ ರೈಸ್ ತಿಂತಿದ್ದಾರೆ. ಚಂದನವ್ರೆ ನಾನು ನಿಮ್ಮ ಮಾತು ನಂಬಲ್ಲ, ನಮ್ಮ ಬಾಬಣ್ಣ ಹಂಗೆಲ್ಲ ಮಾಡಲ್ಲ. ಪುಟ್ಮಲ್ಲಿ ಅವರೇ, ನಿಮ್ಗೆ ಹೇಗೆ ಹೇಳಲಿ? ಬೇಕಾದ್ರೆ ನೀವೇ ನಮ್ಮ ಮನೆಗೆ ಹೋಗಿ ನೋಡಿ ಅಂತ ಹೇಳ್ಬಿಡ್ಲಾ? ಬೇಡ ಬೇಡ, ನಾವೇನಾದರೂ ಅಲ್ಲಿಗೆ ಹೋಗೋಷ್ಟರಲ್ಲಿ ಅವ್ರು ತಿಂದು ಮುಗಿಸ್ಬಿಟ್ಟಿದ್ರೆ ಆಮೇಲೆ ಪುಟ್ಟಮಲ್ಲಿಯವರು ನಾನು ಹೇಳಿ ಸುಳ್ಳು ಅಂದ್ಕೊಂಡ್ಬಿಡ್ತಾರೆ. ಪುಟ್ಟಮಲ್ಲಿಯವರೇ, ನಿಮ್ಮನ್ನ ನಂಬ್ಸೋಕೆ ನಾನು ಏನು ಮಾಡಬೇಕು ಹೇಳಿ? ಅವರು ಪಾರ್ಸಲ್ ತಂದು ತಿಂದು ಬಿಟ್ಟಿರೋ ಕವರ್ ತಂದು ತೋರಿಸ್ಲಾ? ಪುಟ್ಟಮಲ್ಲಿಯವರೇ, ನಾನು ಹೇಳ್ತಾ ಇರೋದು ನಾನು ನಿಮ್ಮ ಮೇಲೆ ಇಟ್ಟಿರೋ ಪ್ರೀತಿ ಅಣೆಗೂ ನಿಜ, ನನ್ನ ಮೇಲೆ ಅಣೆಗೂ ನಿಜ ಅಂದೆ. ಚಂದನವ್ರೆ, ನಿಮ್ಮ ಮೇಲೆ ನೀವು ಹಣೆ ಮಾಡ್ಕೋಬೇಡಿ, ಆಮೇಲೆ ನಿಮ್ಗೆ ಏನಾದರೂ ಆಗ್ಬಿಟ್ರೆ ನಂಗೆ ಸಾನೆ ರೈನ್ ಆಯ್ತದೇನಿ. ಪುಟ್ಟಮಲ್ಲಿಯವರೇ, ಅದು ರೈನಲ್ಲ, ಪೇಯ್ನು. ಹಿಡಿದ್ರಿ ಝಾಡ, ಅದೇ ಆಯ್ತದೆ. ನೋಡಿದ್ರ ಪುಟ್ಟಮಲ್ಲಿಯವರೇ, ಇದನ್ನೇ ನಿಜವಾದ ಪ್ರೀತಿ ಅನ್ನೋದು. ನನ್ಗೇನಾದ್ರೂ ಆದ್ರೆ ನಿಮಗೆ ನೋವಾಗುತ್ತೆ ಅಂದ್ರಲ್ಲ, ಇದರಿಂದನೇ ಗೊತ್ತಾಗುತ್ತೆ ನಿಮಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ. ನನ್ನ ಮೇಲೆ ಆಣೆ ಮಾಡಿದ್ದೀನಿ, ಈಗಲಾದ್ರೂ ನನ್ನ ಮಾತು ನಂಬ್ತಿರ ತಾನೆ? ಹ್ಞೂ ಚಂದನವ್ರೆ, ನಿಮ್ಮ ಮಾತನ್ನ ನಂಬ್ತೀನಿ. ಬಾಬಣ್ಣ, ನೀವು ನನಗೆ ಮೋಸ ಮಾಡ್ತಾ ಇದ್ದೀರಿ. ತಿನ್ನಿ ತಿನ್ನಿ, ಅದೆಷ್ಟು ದಿನ ಹೋಟ್ಲ್ ಊಟ ತಿಂದಿರಿ ಅಂತ ತಿನ್ನಿ. ಒಂದಿನ ಹೋಟ್ಲ್ ಊಟ ಸಪ್ಪೆ ಆದ್ಮೇಲೆ ಅಟ್ಟಿ ಊಟನೇ ನಿಮ್ಗೆ ರುಚಿ ಆಗೋದು. ಕರೆಕ್ಟಾಗಿ ಹೇಳಿದ್ರಿ ಪುಟ್ಟಮಲ್ಲಿಯವರೇ. ಗೌಡ್ರಿಗೆ ಮನೆ ಊಟದ ರುಚಿ ಏನು ಅಂತ ನೀವು ತೋರಿಸಿ, ಮದುಗೆ ನನ್ನ ಕೈ ರುಚಿನ ನಾನು ತೋರಿಸ್ತೀನಿ. ಅದ್ಯಂಗ ಒಂದು ನಿಮಿಷ ಹತ್ರ ಬನ್ನಿ, ಎಷ್ಟು ಮಾಡಿ. ವಾಕ್ಯ ವಾಕ್ಯ. ಗೌಡ್ರೆ, ನನ್ನ ಹೆಂಡತಿಗೆ ನನ್ನ ಮುಂದೆನೇ ಗೀ ರೈಸ್ ತಂದು ಕೊಡ್ತೀರಾ? ನೋಡ್ತಾ ಇರಿ ನಿಮಗೇನು ಮಾಡ್ತೀನಿ ಅಂತ. ಆಮೇಲೆ ಪುಟ್ಮಲಿ ಯಾನ್ ತಿಂತ ಇದೆ ಮೇ? ಬಾಬಣ್ಣ, ಚಂದನವರು ನನಗೆ ಅಂತ ಗೀ ರೈಸ್ ಮಾಡ್ಕೊಟ್ಟವ್ರೆ, ಅದಕ್ಕೆ ತಿಂತಾವನಿ. ಹೌದು ಮಧು, ಈ ಗೀ ರೈಸ್ನ ನನಗೆ ಪುಟ್ಟಮಲ್ಲಿಯವ್ರಿಗೋಸ್ಕರ ಅಂತಾನೆ ಮಾಡಿದ್ದು. ಪುಟ್ಟಮಲ್ಲಿಯವ್ರಿಗೂ ಕೊಟ್ಟು ಬಂದೆ, ಅವರು ತಿಂತಾ ಇರಬೇಕು. ಜಾನಿ, ನಂಗೆ ತುಂಬಾ ಹಸುವಾಗ್ತಿದೆ, ಚೂರ ಚೂರು ತಿನ್ನಕ್ ಕೊಡಿ. ಮಧು, ಗೌಡ್ರು ನಿನ್ಗೆ ಯಾವ ರೈಸು ತಂದು ಕೊಡ್ಲಿಲ್ವಾ? ಜಾನಿ, ನಿಮ್ಗೆ ಗೊತ್ತಲ್ವಾ, ಇವತ್ತು ಕರ್ನಾಟಕ ಬಂದಿದೆ, ಎಲ್ಲ ಹೋಟೆಲ್ ಅಂಗಡಿ ಬಾಗ್ಲು ಹಾಕಿದೆ. ಈ ಸ್ಟ್ರೈಕ್ ಇನ್ನು ಎಷ್ಟು ದಿನ ಇರುತ್ತೆ ಅಂತನೂ ಗೊತ್ತಾಗ್ತಿಲ್ಲ. ಹೌದಾ? ಹಾಗಿದ್ರೆ ಗೌಡ್ರೆ ನಿನ್ಗೇನಾದ್ರೂ ಮಾಡಿ ಬಡಿಸ್ತಾರೆ ಬಿಡು, ಆರಾಮಾಗಿ ಕೂತ್ಕೊಂಡು ತಿನ್ನುವೆ ಅಂತೆ. ಜಾನಿ, ನೀವೇ ತಮಾಷೆ ಮಾಡ್ತಿದ್ದೀರಾ? ಗೌಡ್ರಿಗೆ ನೆಟ್ಟಗೆ ಪಟಾಪಟಿ ಚಡ್ಡಿ ಬನ್ನೇನ್ ಮಾರೋಕೆ ಬರಲ್ಲ, ಇನ್ನು ಅಡ್ಗೆ ಮಾಡಿ ಬಡಿಸ್ತಾರ? ಅದಕ್ಕಮ್ಮೆ ಅಣ್ಣ ಅಪ್ಪನವ್ರ ಥರ ಮಾತಾಡಿ. ನನಗೆ ಅಡುಗೆ ಮಾಡಕ್ಕೆ ಬರ್ದೇ ಇರ್ಬೋದು, ಆದ್ರೆ ಹಸ್ಕೊಂಡಿರೋ ಜಾಯಮಾನ ನಂದಲ್ಲ. ಎಲ್ಲಾದರೂ ಹೋಗಿ ಏನಾದರೂ ಮಾಡಿ ಯಾನಾರು ಹುಡಿಕೊಂಬಂದು ತಂದು ನಾನು ತಿಂತೀನಿ, ಮಧುರ ಅವ್ರಿಗೂ ತಿನ್ನಿಸ್ತೀನಿ. ಗೌಡ್ರು ಊಟ ಹುಡ್ಕೊಂಡು ತಗೊಂಬರೋಷ್ಟೊತ್ತಿಗೆ ಹಸುವಿಗೆ ನನ್ನ ಹೆಣ ಬಿದ್ದೋಗಿರುತ್ತೆ. ಜಾನಿ, ನೀವೇ ಚೂರ ಚೂರು ಗೀ ರೈಸ್ ಕೊಟ್ಬಿಡಿ ಪ್ಲೀಸ್. ಕೊಡ್ತಿದ್ದೆ, ಆದ್ರೆ ನಾನು ಮಾಡಿರೋ ಅಡುಗೆ ನಿನ್ಗೆ ಇಷ್ಟ ಆಗಲ್ವೇ? ಜಾನಿ, ನನ್ನಿಂದ ತಪ್ಪಾಗೋಗಿದೆ, ಐ ಆಮ್ ಸೋ ಸಾರಿ, ಪ್ಲೀಸ್ ಗೀ ರೈಸ್ ಕೊಡಿ. ನೀನು ಹಿಂಗೆ ಕೇಳ್ಕೊಳ್ಳೋದು ನೋಡಿದ್ರೆ ನನಗೆ ತುಂಬ ಬೇಜಾರಾಗುತ್ತೆ. ತಗೋ, ಎಲ್ಲ ತಿನ್ನು.
ಜಾನಿ ಗೌಡ್ರು ಊಟ ತಂದು ಕೊಡ್ತಿದ್ರಲ್ಲ ಅದಕ್ಕಿಂತ ಇದೇ ರುಚಿಯಾಗಿದೆ. ಬಾಬಣ್ಣ ತಕೊಳ್ಳಿ, ನೀವ ಸಿಗ್ತೀನಿ. ಆಮೇಲೆ ಪುಟ್ಮಲಿ, ಸಿಂಹಗಳು ಕಾಡಲ್ಲಿದ್ರು ಒಂದೇ, ನಾಡಲ್ಲಿದ್ರು ಒಂದೇ. ಬೇಟೆ ಆಡ್ಕೊಂಡೇ ತಿನ್ನೋದು, ಬೇಡ್ಕೊಂಡು ತಿನ್ನಲ್ಲ. ಬಾಬಣ್ಣ ಊಟನಾರು ಮಾಡ್ಲಿಲ್ಲ, ತಕೊಳ್ಳಿ ನಿಮ್ಗೋಸ್ಕರ ಬಾದಾಮಿ ಹಾಲು ಮಾಡ್ಕೊಂಡ್ ಕುಡೀರಿ. ಬಾದಾಮಿ ಹಾಕಿದಯಾ? ಜಾಸ್ತಿನೇ ಹಾಕವ್ನಿ, ಕುಡಿದ್ ನೋಡಿ. ಸಿಂಹ ಅನ್ನ ತಿನ್ನಿಲ್ಲ ಅಂದ್ರು ಬಾದಾಮಿ ಹಾಲಾದ್ರೂ ಕುಡಿತಲ್ಲ. ಹಾಲನ ನೀರು ಕೊಟ್ರು ಕುಡಿತಿದ್ದಿ. ಸರಿ ಸರಿ. ಬಾಬಣ್ಣ ಏನೋ ಹೇಳ್ದಲ್ಲ, ಬುಡುಗಾಡೆ ಅಂದಿ. ಯಾಸ ಬದ್ಲಾದ್ರು ರಸ ಮಾತ್ರ ಹಂಗೆ ಅದೆ. ಅಲೋ ಚಂದನವ್ರೆ, ನೀವ್ ಹೇಳ್ದಂಗೆ ಮಾಡ್ತೀಯನಿ. ನಮ್ ಬಾಬಣ್ಣ ಬಾದಾಮಿ ಹಾಲು ಕುಡಿದ್ಬಿಟ್ರು. ಅಯ್ಯೋ ಸೋನಿ, ಇದ್ಯಾಕಪ್ಪ ಒಟ್ಟ ಗುಡು ಗುಡು ಅಂತದೆ. ಪುಟ್ಮಲಿ, ಪುಟ್ಮಲಿ ಬಂದಿ ಬಾಬಣ್ಣ. ಯಾಕ್ ಬಾಬಣ್ಣ ಅಮ್ಮೆ ಪುಟ್ಮಲಿ ಅಂತ ಕರಿತಾ ಇದ್ದೀನಲ್ಲ? ಪುಟ್ಮಲಿ ಸುಸ್ತಾಯ್ತದೆ. ಯಾಕ್ ಬಾಬಣ್ಣ ಹೋಟ್ಲಲ್ಲಿ ಏನಾದ್ರೂ ತಿಂದು ಹೊಟ್ಟೆ ಕೆಡ್ಸ್ಕೊಂಡ್ರಿಯಾ? ಎಂತ ಮಾತು ಅಂತ ಅಡಿಯಮ್ಮೆ, ನಿನ್ ಬಿಟ್ಬಿಟ್ನ ಯಾವತ್ತಾರು ಹೋಟ್ಲಲ್ಲಿ ಉಂಡಿದಾನ? ಸುಳ್ಳು ಹೇಳಿದ್ರೆ ಹೊಟ್ಟೆ ನೋವು ಇನ್ನ ಜಾಸ್ತಿ ಆಯ್ತದೇನೆ. ಅಮ್ಮೆ ಪುಟ್ಮಲಿ, ಒಂದೇ ಒಂದ್ಸತ ನಿಂತವ್ ಸುಳ್ಳು ಹೋಗ್ಬಿಟ್ಟಿ ಕಮ್ಮೆ. ನಾವು ಹೋಟ್ಲಲ್ಲಿ ಊಟ ಮಾಡಿದ್ದಿಟ, ಅದಕ್ಕೆ ನೀನು ಇನ್ನೂ ಶಾಪ ಹಾಕಿ ನನ್ನ ಹೊಟ್ಟೆನವನ್ನ ಜಾಸ್ತಿ ಮಾಡಬೇಡ ಕಮ್ಮೆ. ಇನ್ಯಾವತ್ತು ನಿನ್ನ ಅಡ್ಗಬ್ಬಗ ಕೆಟ್ಟದಾಗ ಮಾತಾಡಲ್ಲ. ನಿನ್ ಮೇಲೆ ಪಾಯಸನ ಕೊಟ್ರು ಪಾಯಸ ಅಂತ ಕುಡ್ಕೊಂಡ್ಬಿಡ್ತೀನಿ. ಅದಕ್ಕೆ ಹೇಳೋದು ಅಟ್ಟೆಯ ಹೋಟ್ಲಯ್ಯ ಅಂತ. ಆಯ್ತು ಕಮ್ಮೆ, ನಂಗೆ ಶಾನೆ ಸುಸ್ತಾಯ್ತದೆ, ಮನೆ ಕತ್ತೀನಿ. ಸರಿ, ಗುಡ್ ನೈಟ್. ನನ್ನ ಪರಿಸ್ಥಿತಿ ನೋಡ್ಬಿಟ್ಟು ಗುಡ್ ನೈಟ್ ಅಂತ ಹೇಳಕ ಹೆಂಗಾದ್ರೂ ಮನ್ಸು ಬಂದದಮ್ಮೆ. ಆಯ್ತು, ಬ್ಯಾಡ್ ನೈಟ್. ವಾ, ಅಮ್ಮೆ ಪುಟ್ಮಲಿ, ಯಾನಂತ ಒಳ್ಳೆಮೆ ರಾತ್ರಿಯಿಂದ ಒತ್ತರ ಗಂಟೆ ಸಂಪರ್ಕ ರಾತ್ರಿ ಎಕ್ಸ್ಪ್ರೆಸ್ ತರ ಹೋಯ್ತಾನೆ ಇದೆ. ಗುಡ್ ಮಾರ್ನಿಂಗ್ ಪುಟ್ಮಲಿ ಅವರ. ಗುಡ್ ಮಾರ್ನಿಂಗ್ ಚಂದನವರೇ. ಏನ್ ಗೌಡ್ರ ಇಷ್ಟೊಂದು ಸುಸ್ತಾಗಿ ಬಿಟ್ಟಿದ್ದೀರಾ? ನಿಮ್ ಗುಡ್ ಮಾರ್ನಿಂಗ್ ಬೆಂಕಿ ಬಿತ್ತು. ಒಳಕ್ ಹೋಗಿ ಆಚೆಗೆ ಬಂದು, ಒಳಕ್ ಹೋಗಿ ಆಚೆಗೆ ಬಂದು ಶಾನೆ ಸುಸ್ತಾಗ್ಬಿಟ್ಟದೆ. ನೀವು ಆಟಗುಳಿ ಆಡ್ರಿ. ಪುಟ್ಮಲಿ ಅವರೇ, ನನಗೆ ಜಾಗಿಂಗ್ ಮಾಡಿ ತುಂಬಾ ಸುಸ್ತಾಗಿದೆ. ಕುಡಿಯೋದಕ್ಕೆ ಸ್ಟ್ರಾಂಗ್ ಆಗಿ ಏನಾದ್ರು ಕೊಡ್ತೀರಾ? ಇಲ್ಲಿ ಪಾಸಣ ತಂದಿಟ್ಟಿನಿ, ಕೊಟ್ಬಿಡಮ್ಮೆ. ಚಂದನವರೇ, ಪಿಸ್ತಾಕಿರೋ ಬಾದಾಮಿ ಹಾಕೊಡ್ಲಾ? ಪಿಸ್ತಾಕಿರೋ ಬಾದಾಮಿ ಅಲ್ಲ, ಮತ್ತೆ ನೆನ್ನೆ ನನಗೆ ಕೊಟ್ಟಿದ್ದು ಪಂಜರ್ ಬಾದಾಮಿ.